ನಿಖಿಲ್ ಅಂಡ್ ಗ್ಯಾಂಗ್ ರೇಪ್ ಕೇಸ್. ಡ್ರಗ್ಸ್ ಕೊಟ್ಟು ಬಲವಂತವಾಗಿ ರೇಪ್, 16 ಹೆಣ್ಣು ಮಕ್ಕಳ ಮೇಲೆ ರೇಪ್, ಪೊಲೀಸಪ್ಪನ ಮನೆಯಲ್ಲೇ ಪೋಲಿ ಕಾಟ. ಮನೆ ಬಾಡಿಗೆಗೆ ಕೊಟ್ಟಿದ್ರಂತೆ, ಮನೆ ಮಾಲೀಕರ ವಿಚಾರಣೆ ಮಾಡಿಲ್ಲ ಯಾಕೆ? ಕೇಸ್ ಮುಚ್ಚಿ ಹಾಕ್ತಿದ್ದಾರ ಅಮೃತಹಳ್ಳಿ ಪೊಲೀಸರು. ದೊಡ್ಡವರ ಕಾಪಾಡೋಕೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ. ಪೊಲೀಸ್, ವಾಟ್ ಈಸ್ ದಿಸ್? ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್. ಪ್ರತಿ ಬಾರಿ ನಿಮ್ಮ ಮುಂದೆ ಒಂದು ಹೊಸ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ಇವತ್ತು ಅಷ್ಟೇ ತುಂಬ ದೊಡ್ಡ ರೋಚಕವಾದಂಥ, ಆಮೇಲೆ ಆ ರೋಚಕವಾದಂಥ ಕಥೆಯನ್ನು ಮುಚ್ಚಾಕಲು ಪ್ರಯತ್ನ ಬಿಡ್ತಾ ಇರುವಂಥ ಮಗದೊಮ್ಮೆ ಮತ್ತು ಅದೇ ಭ್ರಷ್ಟ ಪೊಲೀಸರ ಕತೆ, ಆಮೇಲೆ ವ್ಯಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಬಾಡಿಗೆ ಮನೆ ಕೊಡಬೇಕಾದ್ರೆ ಎಚ್ಚರ ಅಂತ ಹೇಳುವಂಥ ಪೊಲೀಸರೇ ಒಂದು ದೊಡ್ಡ ಡ್ರಗ್ ಸೆಕ್ಸ್ ಸಪ್ಲೈ ಚೈನ್ ಅನ್ನೋ ಮಾಫಿಯಾಗೆ ತನ್ನ ಮನೆಯನ್ನು ಬಾಡಿಗೆ ಕೊಟ್ಟಂಥ ಒಬ್ಬ ದೊಡ್ಡ ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿ ಕತೆ ಒಂದು ಕಡೆ ಆದರೆ, ಆ ಒಂದು ಬಾಡಿಗೆ ಮನೇನ ಬಾಡಿಗೆಗೆ ತಗೊಂಡು ಅಥವಾ ಲೀಸ್ಗೆ ತಗೊಂಡು ಅಲ್ಲಿ ಪ್ರೀತಿ ಪ್ರೇಮ ಅಂತ ಹೆಣ್ಣು ಮಕ್ಕಳ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಆಟಗಳನ್ನು ಆಡಿಕೊಂಡು ಆ ಹೆಣ್ಣು ಮಕ್ಕಳ ಮನಸ್ಸನ್ನು ಗೆದ್ದುಕೊಂಡು ಪ್ರೀತಿ ನಾಟಕ ಆಡಿ ತದನಂತರ ಅವ್ರ ಜೊತೆ ಪಾರ್ಟಿ ಮಾಡಿ ಆ ಹೆಣ್ಣು ಮಕ್ಕಳನ್ನು ಬೆಂಗಳೂರಲ್ಲಿ ಯಲಹಂಕದ ಹತ್ರ ಇರುವಂಥ ಒಂದು ಜಕ್ಕೂರ್ ಅಂತ ಇದೆ, ಅಲ್ಲಿರುವಂಥ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಒಂದು ದೊಡ್ಡ ವಿಲ್ಲಾ ಇದೆ. ಆ್ಯಂಡ್ ಈ ವಿಲ್ಲಾಗೆ ಒಬ್ಬ ನಿಖಿಲ್ ಸಕಲೇಶ್ವರ ಆ್ಯಂಡ್ ಡಿಕ್ಸನ್ ಅನ್ನೋ ಆರೋಪಿಗಳು ಹೆಣ್ಣು ಮಕ್ಕಳನ್ನು ಕರ್ಕೊಂಬಂದರು. ಅವ್ರ ಜೊತೆ ಪ್ರೀತಿ ಪ್ರೇಮ ನಾಟಕ ಆಡ್ತಾಯಿದ್ರು, ಅವ್ರ ಜೊತೆ ಸೆಕ್ಸ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಅಲ್ಲಿ ಒಂದು ಹೆಣ್ಣು ಮಗಳು ವಿಕ್ಟಿಮ್ ಕಳೆದ 15 ದಿವಸಗಳ ಹಿಂದೆ ಬಹಿರಂಗವಾಗಿ ಹೊರಗಡೆ ಬಂದು ಒಂದು ಕಂಪ್ಲೇಂಟನ್ನು ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲೆ ಮಾಡ್ತಾಳೆ. ಜಕ್ಕೂರಲ್ಲಿರೋ ವಿಲ್ಲಾದಲ್ಲಿ ನನ್ನನ್ನು ಡಿಕ್ಸನ್ ಮತ್ತು ನಿಖಿಲ್ ಸಕಲೇಶ್ಪುರ ಅನ್ನೋ ಇಬ್ಬರು ಆರೋಪಿಗಳು ನನ್ನ ಪ್ರೀತಿ ಪ್ರೇಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಪರಿಚಯ ಆದರು. ತದನಂತರ ಪಾರ್ಟಿ ಕರೆದ್ರು, ತದನಂತರ ವಿಲ್ಲಾ ಕರೆದ್ರು. ವಿಲ್ಲಾದರಲ್ಲಿ ನನಗೆ ಡ್ರಗ್ ಕೊಡಲಾಯಿತು, ಡ್ರಗ್ ಇಂಜೆಕ್ಟ್ ಮಾಡಲಾಯಿತು, ನನ್ನ ಜೊತೆ ಗ್ಯಾಂಗ್ ರೇಪ್ ಮಾಡಲಾಯಿತು. ತದನಂತರ ನನ್ನನ್ನು ವಿಡಿಯೋ ಮಾಡಿ ಅದರ ಮುಖಾಂತರ ನನ್ನ ಬ್ಲ್ಯಾಕ್ ಮೇಲ್ ಮಾಡಲಾಯಿತು. ಇದರ ಬಗ್ಗೆ ನನಗೆ ನ್ಯಾಯ ಕೊಡಿ ಅಂತ ಒಂದು ಕಂಪ್ಲೇಂಟ್ ಆಗುತ್ತೆ. ಈ ಕಂಪ್ಲೇಂಟನ್ನು ತೆಗೆದುಕೊಂಡಂಥ ಅಮೃತಹಳ್ಳಿ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ. ಹಾಗೆ ಮಾಡ್ತಾನೆ ಇರಲಿ ಅಂತ ನಾವು ಕೂಡ ಅನ್ಕೊತಾ ಇದ್ದೀವಿ. ಕಳೆದ 20 ದಿವಸಗಳ ಆಗಿರಬಹುದು ಈ ಒಂದು ನಿಖಿಲ್ ಸಕಲೇಶ್ವರ ಮತ್ತು ಡಿಕ್ಸನನ್ನು ಅರೆಸ್ಟ್ ಮಾಡಿದಂಥ ಅಮೃತಹಳ್ಳಿ ಪೊಲೀಸರು ಬಲ್ಲ ಮೂಲಗಳ ಪ್ರಕಾರ, ಅಕಾರ್ಡಿಂಗ್ ಟು ದ ಇನ್ಫಾರ್ಮೇಷನ್, ಇಲ್ಲಿವರೆಗೂ ಅಮೃತಹಳ್ಳಿ ಪೊಲೀಸರು ಅಫಿಷಿಯಲಾಗಿ ಎಲ್ಲೂ ಕೂಡ ಏನೂ ಈ ಒಂದು ಕೇಸಿನ ಬಗ್ಗೆ ಮಾಹಿತಿಗಳನ್ನು ಬಹಿರಂಗಪಡಿಸ್ತಾ ಇಲ್ಲ. ಕಾರಣ ಇಷ್ಟೇ, ಈ ಒಂದು ಮನೆ ಏನಿದೆ, ಈ ಒಂದು ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದು ಡ್ರಗ್ ಅಡಿಕ್ಟ್ ಮಾಡಿ, ವಿಡಿಯೋಗಳು ಮಾಡಿ, ಸೆಕ್ಸ್ ಮಾಡಿ, ಗ್ಯಾಂಗ್ ರೇಪ್ ಮಾಡಿ, ಅಲ್ಲಿಂದ ದೊಡ್ಡ ವ್ಯಕ್ತಿಗಳಿಗೆ ಸಪ್ಲೈ ಏನು ಮಾಡ್ತಾಯಿದ್ರು, ಅಥವಾ ಅಲ್ಲೇ ಏನು ದೊಡ್ಡ ವ್ಯಕ್ತಿಗಳು ಬಂದು ತಮ್ಮ ದೈಹಿಕ ಸುಖವನ್ನು ಅನುಭವಿಸ್ಕೊಳ್ತಾ ಇದ್ರು, ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಎನ್ IPS ಆಫೀಸರ್ ಅನ್ನೋದೇ ಒಂದೇ ಒಂದು ಕಾರಣಕ್ಕೆ. ಪ್ಲಸ್ ಈಗ ಕಾರಣ ಏನು ಅಂತಂದರೆ, ಯಾಕೆ ಇದನ್ನು ಒತ್ತಿ IPS ಆಫೀಸರ್ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಬೆಂಗಳೂರಲ್ಲಿ ಮನೆ ಕೊಡಬೇಕು ಅಂದರೆ ಅವ್ರನ್ನ ವೆರಿಫೈ ಮಾಡಿ ಅವರ ದಾಖಲೆಗಳನ್ನ ತಗೊಳ್ಳಿ, ಇಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಅಂತ ಹೇಳುವಂಥ ಪೊಲೀಸರು, ಅದೇ ಪೊಲೀಸರ ಇಲಾಖೆಯ ಒಬ್ಬ ಹಿರಿಯ ಅಧಿಕಾರಿ ಡ್ರಗ್ ಸೇವನೆ ಮಾಡಲಿಕ್ಕೆ, ಹೆಣ್ಣುಮಕ್ಕಳನ್ನ ಕರ್ಕೊಂಬಂದು ಗ್ಯಾಂಗ್ ರೇಪ್ ಮಾಡಲಿಕ್ಕೆ, ಅವಳ ಬ್ರೂ ಫಿಲಮ್ ಮಾಡಲಿಕ್ಕೆ, ಅವರ ಬ್ಲ್ಯಾಕ್ ಮೇಲ್ ಮಾಡಿ ಆ ಹೆಣ್ಣು ಮಕ್ಕಳನ್ನು ಅಲ್ಲೇ ಬರುವಂಥ ಗಿರಾಕಿಗಳಿಗೆ, ಹೈಫೈ ವ್ಯಕ್ತಿಗಳಿಗೆ ದೈಹಿಕ ಸುಖಕ್ಕೋಸ್ಕರ, ಸಪ್ಲೈ ಚೈನ್ಗೋಸ್ಕರ ಮಾಡ್ತಾ ಇರೋ ಕೃತ್ಯಕ್ಕೆ ಬಳಸಿದಂಥ ಬಿಲ್ಡಿಂಗ್ ಏನಿದೆ, ನಾವು ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಾ ಇರ್ಬೋದು ನೀವು ಆ ಕ್ಲಿಪ್ಪಿಂಗ್ಸಲ್ಲಿ. ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಎನ್ IPS ಆಫೀಸರ್. ಬೆಂಗಳೂರಿನ ಒಬ್ಬ ಪ್ರತಿಷ್ಠಿತ
IPS ಆಫೀಸರ್ ಮತ್ತು ಅವರ ಹೆಂಡತಿಯ ಹೆಸರಲ್ಲಿರುವಂಥ ಈ ಬಿಲ್ಡಿಂಗು ಇಂಥ ಒಂದು ದೊಡ್ಡ ದಂಧೆಗೆ ಪ್ರಖ್ಯಾತ ಆಗಿದೆ ಅಂತಂದರೆ ನೀವು ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಕಳೆದ 6 ತಿಂಗಳಿಂದ ATM ದರೋಡೆಗಳು, ಕೊಲೆಗಳು, ಕಸ್ಟಡಿಯಲ್ ಡೆತ್ತುಗಳು, ಚಿನ್ನ ದರೋಡೆ, ರೇಪ್, ಮರ್ಡರ್ಸು, ಇಂಥ ಒಂದು ಪ್ರಕರಣದಲ್ಲಿ ಪೊಲೀಸರು ಬಂದಿಲ್ಲ ಅಂತೆಲ್ಲ ಎಲ್ಲ ಪ್ರಕರಣಗಳಲ್ಲೂ ಪೊಲೀಸರು ಇವತ್ತು ದ ಫೇಮಸ್ ಪೊಲೀಸ್ ಅಂತ ಸಂಜೆ ಹೊತ್ತು ಒಂದು ಕಳೆದ 2-3 ವರ್ಷಗಳಲ್ಲಿ ನಾವು ಸ್ಟೋರಿಗಳು ನೋಡ್ತಾ ಇದ್ದೇನೋ ಅಂತಂದರೆ ಸಂಜೆ ಹೊತ್ತು ಸೂಪರ್ ಕಾಪ್ ಅಂತ ಬರ್ತಾ ಇತ್ತು. ಇವತ್ತು ಭ್ರಷ್ಟಾಚಾರದ ಕಾಪ್ಗಳಂತ ಯಾರ್ಯಾರು ಬಂದಿದ್ರೋ ಗೊತ್ತಿಲ್ಲ, ನಾವೆಲ್ಲ ನೋಡ್ತಾ ಇದ್ದೀವಿ. ಸಂಜೆ ಆದರೆ ಸೂಪರ್ ಕಾಪ್ ಅಂತ. ಇವತ್ತು ಅದೇ ಸೂಪರ್ ಕಾಪ್ಗಳು ತಮ್ಮ ಮೈ ಮೇಲೆ ಗಲೀಜುಗಳನ್ನ ಹಾಕ್ಕೊಂಡು ಮುಂಚೆನೂ ಹಾಕ್ಕೊಳ್ತಾ ಇದ್ರು, ಬಟ್ ಮಾಧ್ಯಮಗಳವನ್ನ ಸೂಪರ್ ಕಾಪ್ ಅಂತ ಬ್ರ್ಯಾಂಡ್ ಮಾಡಿದರು. ಬಟ್ ನಾವು ಹಿಂದೆ ಬಿದ್ದು ವಿ ಹ್ಯಾವ್ ಎಕ್ಸ್ಪೋಸ್ಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಭ್ರಷ್ಟ ಪೊಲೀಸ್ ಅಧಿಕಾರಿಗಳನ್ನು ಎಕ್ಸ್ಪೋಸ್ ಮಾಡಿದ್ವಿ. ಮಗದೊಂದು ಒಬ್ಬ ಹಿರಿಯ IPS ಅಧಿಕಾರಿಗೆ ಸಂಬಂಧಪಟ್ಟಂಥ ಈ ಬಿಲ್ಡಿಂಗ್ನಲ್ಲಿ ಇಷ್ಟೆಲ್ಲ ಕೃತ್ಯ ನಡೆದಿದೆ ಅಂತಂದರೆ, ಆಮೇಲೆ ಈ ಅಕ್ಕಪಕ್ಕವ್ರಿಗೆಲ್ಲ ಗೊತ್ತಿದೆ ಅಲ್ಲಿ ಏನು ನಡೀತಾ ಇದೆ ಅಂತ. ಅಲ್ಲಿ ಯಾರ್ಯಾವ ಗಿರಾಕಿಗಳು ಬರ್ತಾಯಿದ್ರು, ಎಂತೆಂಥ ರಾಜಕಾರಣಿಗಳು ಬರ್ತಾಯಿದ್ರು, ಪೊಲೀಸ್ ಇಲಾಖೆಯವರು ಬರ್ತಾಯಿದ್ರು. ಅಲ್ಲಿ ಹೆಣ್ಣು ಮಕ್ಕಳನ್ನು ತಂದು ಬ್ಲ್ಯಾಕ್ ಮೇಲ್ ಮಾಡಿ, ಬ್ಲೂ ಫಿಲಮ್ಗಳನ್ನು ಮಾಡಿ ಹೆಣ್ಣು ಮಕ್ಕಳರ ಜೀವವನ್ನು ಯಾರ್ಯಾರೋ ಬಾಯಿಗೆ, ಯಾರ್ಯಾರೋ ಮೈಗೆ ಮಾರ್ತಾ ಇದ್ದಂಥ ಈ ಒಂದು ನಿಖಿಲ್ ಸಕಲೇಶ್ವರ ಅಂತ ಏನಿದ್ದಾನೆ, ಇವನಿಗೆ ಒಂದಷ್ಟು ಸಂಗಡಿಗರು, ಈ ಡಿಕ್ಸನ್ ಅನ್ನೋನು ಅದರಲ್ಲಿ ಒಬ್ಬ ಗಿರಾಕಿ. ಈ ಒಂದು ಡಿಕ್ಸನ್ ಅನ್ನೋ 19, 20, 22, 23 ಹುಡುಗರುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀತಿ ಅನ್ನೋ ನಾಟಕ ಆಡಿ ಅವ್ರ ಜೊತೆ ಪಾರ್ಟಿಗಳನ್ನು ಮಾಡಿ ಅವ್ರುಗಳನ್ನು ಈ ಒಂದು ವಿಲ್ಲಾ ಕರ್ಕೊಂಬಂದು ಅಲ್ಲಿ ಆ್ಯಕ್ಚುಯಲ್ ಕತೆ ಅಂತಂದರೆ ಅವ್ರನ್ನ ಗ್ಯಾಂಗ್ ರೇಪ್ ಮಾಡಿ, ವಿಡಿಯೋ ಮಾಡಿ, ಬ್ಲ್ಯಾಕ್ ಮೇಲ್ ಮಾಡಿ, ಸಪ್ಲೈ ಮಾಡುವಂಥ ಕೆಲಸಕ್ಕೆ ಈ ಒಂದು ವಿಲ್ಲಾ ಬಳಕೆ ಆಗ್ತಾಯಿತ್ತು. ಈಗ ಬಲ್ಲ ಮೂಲಗಳ ಪ್ರಕಾರ ಕಳೆದ 20 ದಿವಸದಲ್ಲಿ ಇನ್ವೆಸ್ಟಿಗೇಷನ್ ಅನ್ನೋ ಹೆಸರಲ್ಲಿ ಅಮೃತಹಳ್ಳಿ ಪೊಲೀಸ್ನವರು ಅಕಾರ್ಡಿಂಗ್ ಟು ಒನ್ ಕನ್ಫರ್ಮ್ಡ್ ಸೋರ್ಸಸ್ ಪ್ರಕಾರ 19ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನು ಕರೆಸಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಬಟ್ ಯಾವುದೇ ಅವರು ಕೊಟ್ಟಂಥ ಹೇಳಿಕೆಗಳನ್ನು ಈ ಒಂದು ಕೇಸ್ಗೆ ಹಾಕಿಲ್ಲ. ಯಾಕೆ ಅಂತಂದರೆ ಅಲ್ಲಿರುವಂಥ ಡಿಕ್ಸನ್ ಮತ್ತು ನಿಖಿಲ್ ಸಕಲೇಶ್ವರರನ್ನು ಬಚಾವ್ ಮಾಡಲೇಬೇಕು ಅನ್ನೋ ಪಣಕ್ಕೆ ಅಮೃತಹಳ್ಳಿ ಪೊಲೀಸರು ಬಿದ್ದಿದ್ದಾರೆ. ಜೊತೆಯಲ್ಲಿ ಅಮೃತಹಳ್ಳಿ ಪೊಲೀಸರಿಗೆ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ಈ ಎಂಟೈರ್ ಕೃತ್ಯ ನಡೆದಂಥ ಈ ಒಂದು ವಿಲ್ಲಾ ಏನಿದೆ, ಜಕ್ಕೂರ್ ವಿಲ್ಲಾ ಏನಿದೆ, ದಿಸ್ ಬಿಲಾಂಗ್ಸ್ ಟು ಎನ್ IPS ಆಫೀಸರ್ ಮತ್ತು ಅವರ ಹೆಂಡತಿ, IPS ಆಫೀಸರು ಮತ್ತು ಅವರ ಹೆಂಡತಿ ಹೆಸರಲ್ಲಿರುವಂಥ ಈ ಒಂದು ವಿಲ್ಲಾ ಈ ಒಂದು ಅಮೃತಹಳ್ಳಿ ಪೊಲೀಸ್ ಅವರ ಕೈಕಟ್ಟ ಹಾಕಿದೆ. ಜೊತೆಯಲ್ಲಿ ಈ ಕೇಸನ್ನು ಮುಚ್ಚಾಕಬೇಕು ಅಂತ ಎಲ್ಲ ಪ್ರಯತ್ನಗಳು ಅಮೃತಹಳ್ಳಿ ಪೊಲೀಸರು ಮಾಡ್ತಾ ಇದ್ದಾರೆ. ಮಾಡಿ ಆಲ್ರೆಡಿ ಈ ಒಂದು ಕೇಸ್ಗೆ ಎಳ್ಳು ನೀರು ಬಿಡಬೇಕು ಅನ್ನೋ ವಿಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ತಿಳಿಸುತ್ತಾ ವಿ ವಾಂಟ್, ಯಾಕೆ ಅಂತಂದರೆ ಕಳೆದ 1 ವರ್ಷಕ್ಕೂ ಹೆಚ್ಚು ದಿನಗಳಿಂದ ಈ ಒಂದು ವಿಲ್ಲಾದಲ್ಲಿ ಕ್ರೈಮ್ಗಳು ನಡೆದಿದೆ, ರೇಪ್ಗಳು ನಡೆದಿದೆ, ಬ್ಲ್ಯಾಕ್ ಮೇಲ್ಗಳು ನಡೆದಿದೆ. ನಾವು ಕೂಡ ವಿ ಹ್ಯಾವ್ ಶೋನ್ ಅವರ್ ಕ್ಯಾಮ್ರಾಮೆನ್ನಲ್ಲಿ ಶೂಟ್ ಮಾಡಿದಾಗ ಆ ಎಂಟೈರ್ ವಿಲ್ಲಾ ಇಸ್ ಕವರ್ಡ್ ಬೈ CCTV ಇರೋವಂಥ ವಿಲ್ಲಾದಲ್ಲಿ 8-10 ಮೊಬೈಲ್ ಸಿಕ್ಕಿರೋ ಅಂಥ ನಿಖಿಲ್ ಸಕಲೇಶ್ವರನ್ನ ಬಾಯಿ ಬಿಡಿಸ್ತಿದ್ದೀರಾ. ಅಲ್ಲಿ ಸಿಕ್ಕಂಥ ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದು ಅಮೃತಹಳ್ಳಿ ಪೊಲೀಸರು ಯಾವುದೇ ರೀತಿಯ ಮಾಹಿತಿ ಕೊಡಬೇಡ ಅಂತ ಹೇಳಿ ಎಳ್ಳು ನೀರು ಬಿಡೋ ಅಂಥ ಕೆಲಸಕ್ಕೆ ಅಮೃತಹಳ್ಳಿ ಪೊಲೀಸರು ಮಾಡಿದರೆ, ಈಗ ನಾವು ಆನ್ ಬಿಹಾಫ್ ಆಫ್ 7 ಕೋಟಿ ಕನ್ನಡಿಗರ ಪರವಾಗಿ ಕೇಳ್ತಾ ಇರೋದು ಏನು ಅಂತಂದರೆ, ಈ ಒಂದು ಕೇಸನ್ನು ಅಮೃತಹಳ್ಳಿ ಪೊಲೀಸರಿಂದ CBIಗೆ ಹಸ್ತಾಂತರ ಮಾಡಬೇಕು. ಯಾಕೆ ಅಂತಂದರೆ ಕಳೆದ 1 ವರ್ಷದಿಂದ ಇಲ್ಲಿ ಬ್ಲ್ಯಾಕ್ ಮೇಲ್ಗೆ ಒಳಗಾದಂಥ ಹೆಣ್ಣು ಮಕ್ಕಳು ಯಾರು, ಅವ್ರನ್ನ ಕರ್ಕೊಂಬಂದು ಅವ್ರ ಕೈಯಲ್ಲಿ ಸ್ಟೇಟ್ಮೆಂಟ್ ತಗೊಂಡು ಈ ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದಂಥ ಅಮೃತಹಳ್ಳಿ ಪೊಲೀಸರು ಈ ಒಂದು ಹೆಣ್ಣು ಮಕ್ಕಳನ್ನ ಕರೆಸಿ ಕೇಸ್ ಮುಚ್ಚಾಕುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈ ಒಂದು ಕೇಸ್ಗೆ ಎಳ್ಳು ನೀರು ಬಿಡ್ತಾ ಇದ್ದಾರೆ. ನಿಖಿಲ್ ಸಕಲೇಶ್ವರ ಕಳೆದ 6 ವರ್ಷಗಳಲ್ಲಿ 100 ಹೆಣ್ಣು ಮಕ್ಕಳ ಜೀವನ ಜೊತೆ ಆಟ ಆಡಿದ್ದಾನೆ, ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ಅವ್ರನ್ನ ರೇಪ್ಗಳು ಮಾಡಿದ್ದಾರೆ, ಅವನ್ನ ಸಪ್ಲೈ ಚೈನ್ ಕೊಟ್ಟಿದ್ದಾರೆ. ಸಾಕಷ್ಟು ಜನ ರಾಜಕಾರಣಿಗಳು ಬೀದಿಗೆ ಬರ್ತಾರೆ, ಸಾಕಷ್ಟು ಜನ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಪೊಲೀಸರು ಬೀದಿಗೆ ಬರ್ತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರು ಈ ಕೇಸ್ಗೆ ಎಳ್ಳು ನೀರು ಬಿಡೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಫೋರ್ ವಿ ವಾಂಟೆಡ್ ಇವನ್ ಟು ಡಿಸ್ಕ್ಲೋಸ್ ದ ನೇಮ್. ಈ ಒಂದು ದಾಖಲೆಗಳ ಪ್ರಕಾರ ನಮ್ಮ ಟ್ರೂ ಲೈಫ್ ಸಿಕ್ಕಿರುವಂಥ ಒಂದು ಖಾತೆ ಕಾಪಿನಲ್ಲಿ ಆ ಒಂದು ವಿಲ್ಲಾ ಮಾಲೀಕನ ಹೆಸರು
ರಮಣ್ ಗುಪ್ತಾ ಮತ್ತು ಪ್ರೀತಿ ಗುಪ್ತಾ ಅಂತ ಹೆಸರು ಬಂದಿದೆ. ಈಗ ಈ ರಮಣ್ ಗುಪ್ತಾ ಯಾರು, ಪ್ರೀತಿ ಗುಪ್ತಾ ಯಾರು, ಅಮೃತಹಳ್ಳಿ ಪೊಲೀಸರು ಯಾಕೆ ಈ ಕೇಸನ್ನು ಮುಚ್ಚಾಕ್ತಾ ಇದ್ದಾರೆ, ಆ 19ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಕರೆಸಿ ಅವ್ರನ್ನ ಸ್ಟೇಟ್ಮೆಂಟ್ ತಗೊಂಡು ಈ ಒಂದು ಇನ್ವೆಸ್ಟಿಗೇಷನ್ಗೆ ಒಂದು ಜೀವ ಕೊಡೋದು ಬದಲು ಅವರುಗಳನ್ನು ಎದುರಿಸಿ ಮುಚ್ಚಾಕುವಂಥ ಕೆಲಸವನ್ನು ಅಮೃತಹಳ್ಳಿ ಪೊಲೀಸರು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಇರುವಂಥ ಅಧಿಕಾರಿಗಳು ಮಾಡಿಸ್ತಾ ಇದ್ದಾರೆ. ಇದೊಂದು ಸಂಪೂರ್ಣವಾಗಿ ಮಾಫಿಯಾ. ಯಾಕೆ ಅಂತಂದರೆ ಆಮೇಲೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಕತೆ ಅಂತಂತಂದ್ರೆ ಇದರಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಜೊತೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೆಣ್ಣು ಸಹ, ಹೆಂಡತಿ ಸಹ, ಶಿ ಈಸ್ ಆಲ್ಸೋ ಎ ವಿಕ್ಟಿಮ್ ಆಫ್ ದಿಸ್ ನಿಖಿಲ್ ಸಕಲೇಶ್ವರ. ಈ ನಿಖಿಲ್ ಸಕಲೇಶ್ವರ ಅನ್ನೋನು ಹಿಂದಿನಿಂದಲೂ ಕಳೆದ 5-6 ವರ್ಷಗಳಿಂದ ಹೆಣ್ಣು ಮಕ್ಕಳನ್ನು ಈ ರೀತಿ ಪ್ರೀತಿ ಪ್ರೇಮ ಅನ್ನೋ ದಂಧೆಗಳಲ್ಲಿ ಈ ಡಿಕ್ಸನ್ ಅನ್ನೋ ವ್ಯಕ್ತಿಗಳನ್ನು ಬಳಸ್ಕೊಂಡು ಅವ್ರನ್ನ ಕರ್ಕೊಂಬಂದು ಅವರುಗಳ ಜೊತೆ ಬ್ಲೂ ಫಿಲಮ್ಗಳನ್ನು ಮಾಡಿಸಿ, ಬ್ಲ್ಯಾಕ್ ಮೇಲ್ಗಳನ್ನು ಮಾಡಿಸಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಸಪ್ಲೈ ಚೈನ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಬೆಂಗಳೂರಿನ ಎಪ್ಸ್ಟೀನ್ ಅಂತ ಯಾಕೆ ಕರೀಬಾರ್ದು? ವೈ ಶುಡ್ ವಿ ನಾಟ್ ಆಸ್ಕ್ ಆಸ್ ಎ ಎಪ್ಸ್ಟೀನ್? ಎಲ್ಲೋ ಯಾವುದೋ ಐಲ್ಯಾಂಡಲ್ಲಿ ಎಪ್ಸ್ಟೀನ್ ಮಾಡ್ದ ಅಂತ ನಾವುಗಳು ಬೇಜಾರು ಮಾಡ್ಕೊಳೋದಲ್ಲಿ, ಇದೇ ಬೆಂಗಳೂರಿನಲ್ಲಿ ಇದೇ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಜಕ್ಕೂರ್ ವಿಲ್ಲಾದಲ್ಲಿ, ದಟ್ಟು ಆ ವಿಲ್ಲಾ ಅನ್ನೋದು ಯಾವುದೋ ಹಿರಿಯ IPS ಅಧಿಕಾರಿ ಅನ್ನೋ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಆತನ ಹೆಂಡತಿಗೆ ಸಂಬಂಧಪಟ್ಟಿದ್ದು. ಇಲ್ಲಿವರೆಗೂ ಆ ಒಂದು IPS ಅಧಿಕಾರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ, ಅವರನ್ನು ಠಾಣೆಗೆ ಕರೆಸಿಲ್ಲ. ಆಮೇಲೆ ಇವರೇ ಹೇಳೋ ಪ್ರಕಾರ ಇವರೇ ಹೇಳ್ತಾರೆ ಬಾಡಿಗೆ ಮನೆ ಕೊಡ್ಬೇಕಾದ್ರೆ ಹುಷಾರಾಗಿರಲಿ ಅಂತ. ಈ IPS ಅಧಿಕಾರಿ ಇಂಥ ಒಬ್ಬ ಪಿಂಪ್ ಅಂತ ಹೇಳ್ಬೋದು, ಒಬ್ಬ ತಲೆ ಹಿಡ್ಕ ಅಂತ ಹೇಳ್ಬೋದು, ಅಥವಾ ಹೆಣ್ಣು ಮಕ್ಕಳ ಜೀವನ ಜೊತೆ ಆಟ ಆಡುವಂಥ ಇವ್ ನಿಖಿಲ್ ಸಕಲೇಶ್ವರನಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲದೆ, ಓಕೆ ಅವ್ರಿಗೆ ಗೊತ್ತಿಲ್ಲದೇ ಕೊಟ್ಟರು ಅಂತ ಅಂದ್ಕೊಂಡ್ರೂ ಸಹ ಕಳೆದ 1 ವರ್ಷದಿಂದ ಅಲ್ಲಿರುವಂಥ ಆಕ್ಟಿವಿಟೀಸು ಒಬ್ಬ IPS ಆಫೀಸರಿಗೆ ಗೊತ್ತಿಲ್ಲ ಅಂತಂದರೆ ಅಂಥ ವ್ಯಕ್ತಿಗಳು ಬೆಂಗಳೂರಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿ ನಿಂತ್ಕೊಂಡು ಬೆಂಗಳೂರಿನ ಜವಾಬ್ದಾರಿ ತಗೊಂಡಿದ್ದಾರಂತೆ. ಇಟ್ ಈಸ್ ಅ ಕ್ವಶನ್ ಆಫ್ ಇಂಟಿಗ್ರಿಟಿ, ಇದಿಷ್ಟು ಕ್ವಶನ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುತ್ತಾ ಈ ಒಂದು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಈ ಕೇಸು, ದಿಸ್ ಈಸ್ ಅ ಬಿಗ್ ಮಾಫಿಯಾ ವೇರೇನೋ ಇಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಪೊಲೀಸ್ ಅಧಿಕಾರಿಗಳು, ಆಮೇಲೆ ಸ್ವತಃ ಈ ಮನೆ ಒಬ್ಬ IPS ಅಧಿಕಾರಿಗೆ ಸಂಬಂಧಪಟ್ಟಿರೋದ್ರಿಂದ ಈ ಒಂದು ಕೇಸನ್ನು ಮುಚ್ಚಾಕುವಂಥ ಎಲ್ಲ ಪ್ರಯತ್ನಗಳನ್ನು ಮುಚ್ಚಾಕುವಂಥ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಅಮೃತಹಳ್ಳಿ ಪೊಲೀಸರು ಮಾಡ್ತಾ ಇರೋದ್ರಿಂದ ದಿಸ್ ಕೇಸ್ ಹ್ಯಾಸ್ ಟು ಬಿ ಹ್ಯಾಂಡೆಡ್ ಓವರ್ ಟು CBI. ಈ ಒಂದು ಕೇಸನ್ನು CBIಗೆ ಹ್ಯಾಂಡ್ ಓವರ್ ಮಾಡಬೇಕು. ಬಿಕಾಸ್ ಈ ಒಂದು ಪೊಲೀಸ್ ಇಲಾಖೆಯವರೇ ತಪ್ಪನ್ನು ಮಾಡಿರೋದ್ರಿಂದ ಪೊಲೀಸ್ ಇಲಾಖೆ ತನಿಖೆನೇ ದಿಕ್ತಪ್ಪಿಸ್ತಾ ಇರುವಂಥ ಕೆಲಸದಿಂದ ಇದು CBIಗೆ ಹ್ಯಾಂಡ್ ಓವರ್ ಮಾಡಿ ಇದು ಸಂಪೂರ್ಣ ಕೇಸನ್ನು ತನಿಖೆ ಮಾಡಿಸಬೇಕು. ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ತನಿಖಾಧಿಕಾರಿಗಳು, ತನಿಖಾ ಸಂಸ್ಥೆ ಮಾಡಬೇಕಾದಂಥ ಕೆಲಸವನ್ನು ಅಮೃತಹಳ್ಳಿ ಪೊಲೀಸರು ಎಳ್ಳು ನೀರು ಬಿಡ್ತಾ ಇದ್ದಾರೆ ಅನ್ನೋದನ್ನು ನೋವನ್ನು ನಿಮ್ಮಗಳ ಜೊತೆ. ಆಮೇಲೆ ಇದು ನೂರಾರು ಹೆಣ್ಣು ಮಕ್ಕಳ ಶಾಪ. ಯಾವುದೋ ಎಪ್ಸ್ಟೀನ್ ಸ್ಟೈಲ್ಗೆ ನಾವುಗಳೆಲ್ಲ ಕಣ್ಣೀರು ಹರಿಸುವಂಥದ್ದು ಇದೇ ಬೆಂಗಳೂರಲ್ಲಿ, ಇದೇ ಜಕ್ಕೂರು ವಿಲ್ಲಾದಲ್ಲಿ, ಅದು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಸಂಬಂಧಪಟ್ಟಂಥ ವಿಲ್ಲಾದಲ್ಲಿ ಇಷ್ಟು ದೊಡ್ಡ ಕೃತ್ಯ ಕಳೆದ 1 ವರ್ಷದ ನಡೀತದೆ ಅಂದರೆ ಹೌ ಇಸ್ ಪೊಲೀಸ್ ಅಧಿಕಾರಿ ಹೆಂಗೆ ಅಕೌಂಟಬಲ್ ಇಲ್ಲ, ಅವರ ಮನೆ ಯಜಮಾನರಾದಂಥ ಪೊಲೀಸ್ ಅಧಿಕಾರಿ, ಹಿರಿಯ ಪೊಲೀಸ್ ಅಧಿಕಾರಿ ಮತ್ತು ಅವರ ಪತ್ನಿ ಏಕೆ ವೈ ಆರ್ ದೇ ನಾಟ್ ಅಕೌಂಟಬಲ್ ಅಂತ ಹೇಳ್ತಾ ಮತ್ತು ಇಷ್ಟು ದೊಡ್ಡ ಮಾಫಿಯಾ ನಡೆಸ್ತಾ ಇದ್ದಂಥ ಕೆಲಸಕ್ಕೆ ಐ ಥಿಂಕ್ ಇಷ್ಟು ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ಮೆಂಟ್ ಆಗಿರೋವಂಥ ದೊಡ್ಡ ಕೇಸನ್ನು ಒಬ್ಬ ಅಮೃತಹಳ್ಳಿ ಪೊಲೀಸರು ನಿಜವಾಗ್ಲೂ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯನಾ? ಇಲ್ಲಿವರೆಗೂ ಅಮೃತಹಳ್ಳಿ ಪೊಲೀಸರು ಈ ಒಂದು ಕೇಸಿಗೆ ಎಳ್ಳು ನೀರು ಬಿಟ್ಟು ಮುಚ್ಚಾಕುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ವಿಕ್ಟಿಮ್ ಧೈರ್ಯ ಮಾಡಿ ಅವ್ರ ತಂದೆ ತಾಯಿ ಜೊತೆ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ವಿಕ್ಟಿಮ್ ಮೇಲೂ ಸಹ ಒಂದು ಮಲ್ಲೇಶ್ವರಮಲ್ಲಿ ಒಂದು ಸುಳ್ಳು ಕೇಸನ್ನು ಜುಡಿಕ್ಷನೇ ಇಲ್ದಿರ ಮಲ್ಲೇಶ್ವರಂ ಪೊಲೀಸರು ಒಂದು ಸುಳ್ಳು ಕೇಸನ್ನು ದಾಖಲೆ ಮಾಡಿದ್ದಾರೆ. ಎಕ್ಸ್ಟಾರ್ಷನ್ ಅಂತ ಹೇಳುತ್ತಾ. ಬಟ್ ಈ ಎಲ್ಲ ಒಂದು ಆಯಾಕಟ್ಟುಗಳನ್ನು ನೋಡಿದಾಗ ಪವರ್ಫುಲ್ ಪೀಪಲ್ ಆರ್ ಟ್ರೈಂಗ್ ಟು ಕ್ಲೋಸ್ ದಿಸ್ ಕೇಸ್. ಆ್ಯಂಡ್ ಅಮೃತಹಳ್ಳಿ ಪೊಲೀಸರು ಟೋಲ್ ಇದ್ದಾರೆ ಏನಂತ ಮುಚ್ಚಾಕನ್ನೋದು. ಯಾಕೆಂದರೆ ಈ ಎಂಟೈರ್ ಇನ್ಸಿಡೆಂಟ್ಸ್ ರೋಮ್ ಸರೌಂಡ್ ವಿತ್ VIP ಪೀಪಲ್ ಅಲ್ರಿ. ಯಾವುದೋ ಒಬ್ಬ DCP ಕ್ರಿಮಿನಲ್ಗಳ ಜೊತೆ ನಿಂತ್ಕೊಂಡ್ರೆ ಸುಳ್ಳು ಕೇಸ್ ಹಾಕಿ ಮಜಾ ತಗೊಳ್ಳೋ ಅಂತ ಇದೇ ಪೊಲೀಸ್ ಇಲಾಖೆಯವರು ಜೆನ್ಯೂನ್ ಕೇಸಲ್ಲಿ ತನಿಖೆಯನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಕೇಸನ್ನು ಮುಚ್ಚಾಕುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. 19 ವಿಕ್ಟಿಮ್ಗಳನ್ನು ಕರೆಸಿ ಸ್ಟೇಟ್ಮೆಂಟ್ ಮಾಡುವಂಥ ಇದೇ ಅಮೃತಹಳ್ಳಿ ಪೊಲೀಸರು ಅಲ್ಲಿಗೆ ಬಂದು ಮಜಾ ಮಾಡಿದಂಥ ವ್ಯಕ್ತಿಗಳನ್ನು ಯಾಕೆ ಠಾಣೆಗೆ ಕರೆಸಲಿಲ್ಲ, ಯಾಕೆ ಅವರಿಗೆ ಸಮನ್ಸನ್ನು ಕೊಟ್ಟಿಲ್ಲ, ಯಾಕೆ ನಿಖಿಲ್ ಸಕಲೇಶ್ವರನ
ಮೊಬೈಲ್ ಫೋನ್ಗಳನ್ನ ರಿಕವರಿ ಮಾಡಿಲ್ಲ. ಆಮೇಲೆ ಜೊತೆ ಡಿಕ್ಸನ್ ಅನ್ನೋ ವ್ಯಕ್ತಿಗಳು ಸುಮಾರು 1 ಡಜನ್ಗೂ ಹೆಚ್ಚು ವ್ಯಕ್ತಿಗಳನ್ನು ಇದೇ ಸಕಲೇಶ್ವರ ಸಾಕಿದ್ದಾನೆ. ಅವರ ಮುಖಾಂತರನೇ ಹೆಣ್ಣು ಮಕ್ಕಳನ್ನು ಪ್ರೀತಿ ಪ್ರೇಮ ಅನ್ನೋ ಹೆಸರಲ್ಲಿ ಅವರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ರು. ಯಾಕೆ ಅವ್ರನ್ನೆಲ್ಲ ಯಾಕೆ ಕರೆಸಿಲ್ಲ? ಆಮೇಲೆ ಇಷ್ಟು ದೊಡ್ಡ ಮಾಫಿಯಾ ಕಳೆದ 6 ವರ್ಷದಲ್ಲಿ ಕರ್ನಾಟಕದಲ್ಲಿ ನಡೆದಿದೆ, ಬೆಂಗಳೂರಲ್ಲಿ ನಡೆದಿದೆ. ಇದಕ್ಕೆ ಒಂದು ಸೂಕ್ತ ತನಿಖೆ ಮಾಡಿಸೋಕ್ಕೆ ಸರ್ಕಾರ ಯಾಕೆ ಪ್ರಯತ್ನ ಬೀಳ್ತಾ ಇಲ್ಲ? ಜಸ್ಟ್ ಬಿಕಾಸ್ ಪೊಲೀಸ್ ಇಲಾಖೆನೇ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಒಂದೇ ಒಂದು ಕಾರಣಕ್ಕೆ ಅಂತ ಈ ಮೂಲಕ ಹೇಳ್ತಾ, ವಿ ಆರ್ ಗೋಯಿಂಗ್ ಟು ಫಾಲೋ ದಿಸ್ ಸ್ಟೋರಿ. ಈ ಸ್ಟೋರಿಯನ್ನು ನಾವು ಎಡಬಿಡದೆ ಫಾಲೋ ಮಾಡ್ತೀವಿ. ವಿ ವಿಲ್ ಎನ್ಶ್ಯೂರ್ ದಿಸ್ ಗೋಸ್ ಟು ಲಾಜಿಕಲ್ ಕನ್ಕ್ಲೂಷನ್ ಹೇಳ್ತಾ ಈ ಒಂದು ಕರ್ಮಕಾಂಡದ ಮೊದಲ ಅಧ್ಯಾಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ್ಯಂಡ್ ವಿ ವಾಂಟ್ ಯು ಟು ಕಮೆಂಟ್. ಇದು ನಿಮ್ಮ ಮನೆ ಮಗಳಾಗಿದ್ರೇನೋ ಅಥವಾ ನಿಮ್ಮ ಮನೆ ಹೆಣ್ಮಗಳಾಗಿದ್ರೇನೋ ಇದು ಯಾವ ರೀತಿ ಒಂದು ಇಂಪ್ಯಾಕ್ಟ್ ನಿಮ್ಮ ಮೇಲೆ ಆಗ್ತಾ ಇತ್ತು, ದಯಮಾಡಿ ಯೋಚನೆ ಮಾಡಿ ಅಂತ ಹೇಳುತ್ತಾ. ಆ್ಯಂಡ್ ದಿಸ್ ಈಸ್ ದ ಕರ್ಮಕಾಂಡ ಆಫ್ ಅಮೃತಹಳ್ಳಿ ಪೊಲೀಸ್ ಇನ್ವಾಲ್ವ್ಮೆಂಟ್ ಆಫ್ ಈ ಒಂದು ಎಂಟೈರ್ ಪೊಲೀಸ್ ಇಲಾಖೆನೇ ಇನ್ವಾಲ್ವ್ಮೆಂಟ್ ಆಗಿರುವಂಥ ಈ ಕೇಸನ್ನು ಒಂದು ಸರಿಯಾದ ದಿಕ್ಕಿಗೆ ತಗೊಂಡೋಗ್ಬೇಕು ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಚಂದ್. ವಿ ವಿಲ್ ಫಾಲೋ ದಿಸ್ ಕೇಸ್. ಓಕೆ, ಥ್ಯಾಂಕ್ ಯು.